ಫ್ರೆಂಡ್ಸ್, ರಜತ್ ಅವರು ಸುದೀಪ್ ಅವರಿಗೆ ಏಕವಚನ ಮಾತಾಡಿದ್ದಾರೆ ಬಿಗ್ ಬಾಸ್ನಲ್ಲಿ. ಅದು ಅವರು ಏಕವಚನ ಮಾತಾಡಿಲ್ಲ, ಆದರೂ ಏಕವಚನ ಮಾತಾಡಿದಾರಂತೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದಾಗಿದೆ. ಅದಕ್ಕೆ ಶೋನಲ್ಲಿ ಸುದೀಪ್ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಏನೋ ಹೊಸಬಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾ ಕ್ರಿಕೆಟ್ ಮತ್ತು ಬಿಗ್ ಬಾಸ್ ವಿಡಿಯೋಸ್ ಹಾಕೋದ್ರೆ ನಿಮಗೆ ಪಟ್ಟಂತ ನೋಡೋಕೆ ಬರುತ್ತೆ. ಹಾಗಾಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ರಜತ್ ಅವರು ಕಾವ್ಯ ಅವ್ರ ಮುಂದೆ ಸುದೀಪ್ ಅವ್ರ ಬಗ್ಗೆ ರಜತ್ ಅವರು ಹೇಳ್ತಿರ್ತಾರೆ. ಏನಾರು ಪಾಯಿಂಟ್ ಇದ್ರೆ ಅಷ್ಟೇ ಅವರು ಹೇಳ್ತಿರ್ತಾರೆ ಅಂತ ಹೇಳಿದ್ದಾರೆ. ಅವರು ರಜತ್ ಅವರು ಹೇಳಿದ್ದೇನೆಂದರೆ, ಸುದೀಪ್ ಅವರು ಇವಾಗ ಪಾಯಿಂಟ್ಗಳು ಅಷ್ಟೇ ಇದ್ರೆ ಹೇಳ್ತಿರ್ತಾರೆ ಅಂತ ಹೇಳಿದ್ದಾರೆ ರಜತ್ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೆ ಅವ್ರಿಗೆ ಇದಾಗಿದ್ದಂದರೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಜನಕ್ಕೆ ಅದು ಕೇಳಿದೆ ಯಾವ ರೀತಿ ಅಂತಂದರೆ ಹೇಳ್ತಿರ್ತಾನೆ ಆ ಥರ ಕೇಳಿಸಿದೆ. ರಜತ್ ಅವರು ಆ ಥರ ಹೇಳಿಲ್ಲ. ಯಾಕಂದ್ರೆ ಹೋದ ಸಲ ಬಿಗ್ ಬಾಸ್ ಅಲ್ಲಿ ಬಂದರೆ ಅವ್ರಿಗೆ ಸುದೀಪ್ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಆ ಥರ ಅವರು ಹೇಳಿಲ್ಲ. ಅವರು ಹೇಳ್ತಿರ್ತಾರೆ ಅಂತ ಸೇರಿಸಿದ್ದಾರೆ. ಹೀಗಾಗಿ ಅವರು ಏಕವಚನ ಅಂತ ಆಗೋದಿಲ್ಲ ಅದು. ಯಾಕಂದರೆ ಅವರು ಅಂತ ಸೇರಿಸಿ ಹೇಳ್ತಿರ್ತಾನೆ ಅಂತ ಹೇಳಿದ್ದಾರೆ. ಅವ್ರು ಹಾಗೆ ಹೇಳ್ತಿರ್ತಾನೆ ಅಂತ ಅಂದಿದ್ರೆ ಏಕವಚನ ಅಂತ ಆಗ್ಬೋದು. ಅದನ್ನು ಸುದೀಪ್ ಅವರು ಕೇಳಿದರು. ಆಗ ಅವರು ರಜತ್ ಅವರು ಹೇಳಿದರು, ಇಲ್ಲ ಸರ್ ಆ ಥರ ಅಂದಿಲ್ಲ, ನಾವು ಹೇಳ್ತಿರ್ತಾನೆ ಅಂತ ಹೇಳಿದ್ದೆ ಸರ್, ಅದು ಹೇಳ್ತಿರ್ತಾನೆ ಅಂತ ಕೇಳಿಸಿದ್ದೆ ಸರ್ ನಮಗೆ ಅಂತೇಳಿ. ಅದನ್ನು ಸುದೀಪ್ ಅವರು ಕೂಡ ಹೇಳಿದ್ದಾರೆ. ನಂಗೆ ಹೇಳಿದ್ದು ಈ ಥರ ಏನು ಬೇಜಾರಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳುತ್ತಿದ್ದು ಅದಕ್ಕೆ ಹೇಳಿದ್ದು, ನಂಗೆ ಏನು ಬೇಜಾರಿಲ್ಲ ಅಂತ ಹೇಳಿದರು ಸುದೀಪ್ ಅವರು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾರು ಅನಿಸಿಕಿದ್ರೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಹೀಗೆ ಕೂಡ ಸಪೋರ್ಟ್ ಮಾಡಿ.